ಚಿಕ್ಕಮಗಳೂರಿನಿಂದ ಕೆಲವೇ ದೂರದಲ್ಲಿರುವ ಆಲ್ದೂರಿನಲ್ಲಿ ಈತನ ಕುಟುಂಬವಿದೆ. ತಾನು ಗಳಿಸಿದ ಆಸ್ತಿಯಲ್ಲಿ ಕಷ್ಟಪಟ್ಟು ದುಡಿಯುತ್ತಿದ್ದ ಮೋಹನ ಮುಂದೊಂದು ದಿನ ತನ್ನ ಮುಕ್ಕಾಲು ಜೀವನ ಜೈಲು ಕಂಬಿಯ ಹಿಂದೆ ಬದುಕಬೇಕಾಗಬಹುದು ಎಂದು ಕನಸಲ್ಲೂ ಅಂದುಕೊಂಡಿರಲಿಲ್ವೇನೋ. ತನ್ನ ದುಡಿಮೆಯಿಂದಲೇ ತನ್ನ ಅಕ್ಕ ತಂಗಿಯರಿಗೆ ಮದುವೆ ಮಾಡಿಸಿದ. ಆದರೆ ಅದೇನು ಗ್ರಹಚಾರನೋ ಏನೋ, ತನ್ನ ಜಮೀನಿನಿಂದಲೇ ಆತ ಜೈಲು ಸೇರಬೇಕಾಯಿತು. ಅದೊಂದು ಕುಗ್ರಾಮ. ಯಾವುದೇ ರೀತಿಯ ಮೂಲಭೂತ ವ್ಯವಸ್ಥೆ ಇರದ ಆ ಗ್ರಾಮದಲ್ಲಿ ತನ್ನ 10 ಎಕರೆ ಜಮೀನಿನಲ್ಲಿ ಕಾಫಿ ಬೆಳೆದಿದ್ದ. ಜಮೀನು ಅಂದಮೇಲೆ ಅಲ್ಲಿ ಸಮಸ್ಯೆ ಇದ್ದದ್ದೇ. ಮೋಹನನ ತೋಟದ ಪಕ್ಕದಲ್ಲೇ ಆತನ ತೋಟವಿತ್ತು. ಅವನ ಹೆಸರು ಮಂಜುನಾಥ್. ಈತ ಮೂಲತಃ ಒಳ್ಳೆಯವನೇ. ಆದರೆ ಮೋಹನನನ್ನು ಕಂಡ್ರೆ ಅದ್ಯಾಕೋ ಆಗಿ ಬರ್ತಿರ್ಲಿಲ್ಲ. ಯಾವಾಗ ನೋಡಿದ್ರೂ ಸಣ್ಣ ಪುಟ್ಟ ವಿಚಾರಕ್ಕೆ ಮೋಹನನ ವಿರುದ್ಧ ಕಾಲು ಕೆರೆದು ಜಗಳಕ್ಕೆ ಬಂದು ಬಿಡ್ತಿದ್ದ. ಅದು 2003 ಸೆಪ್ಟೆಂಬರ್ 1. ಜವರಾಯ ಮಂಜುನಾಥನ ಜೀವಕ್ಕೆ ಮುಹೂರ್ತ ಇಟ್ಟ ದಿನ. ಗನ್ ತಂದೆ ಹೆಸರಿನಲ್ಲಿ ಲೈಸೆನ್ಸ್ ಗನ್ ಇತ್ತು. ಆ ಗನ್ನಲ್ಲಿ ಒಬ್ಬನಿಗೆ ನಮಗೆ ತುಂಬ 16 ವರ್ಷದಿಂದ ತೊಂದರೆ ಕೊಡ್ತಾಯಿದ್ದ ಸರ್. ಅವನಿಗೆ ಫೈರ್ ಮಾಡಿಬಿಟ್ಟೆ ಬೆಳಿಗ್ಗೆ ಸುಮಾರು 7:15 ಗಂಟೆಗೆ. ಮಂಜುನಾಥ್ ಅಂತ ಅವನ ಹೆಸರು. ತೋಟದ ಜಮೀನು ವಿಷಯಕ್ಕಾಗಿ ಬಂದಿದ್ದ ಜಗಳ, ಕಾಫಿ ಗಿಡ ಕೇಳೋದು ಕಡಿಯೋದು ಎಲ್ಲ ಮಾಡ್ತಾಯಿದ್ರು. ಹೇಳಕ್ಕೆ ಹೋದರೆ ನೀನು ಬುದ್ಧಿವಂತ ಹಂಗೆ ಹಿಂಗೆ ಅಂತವ್ರು ಅಪ್ಪ ಅಮ್ಮ ಹೆಂಡತಿ ಗಂಡ ಎಲ್ಲ ಮಾತಾಡೋದು. ಏನಾಯ್ತು ನನಗೆ ಗೊತ್ತಿಲ್ಲ ಸರ್. ಆ ಮನೇಲಿದ್ದೆ, ನನಗೆ ಆದಮೇಲೆ ಗೊತ್ತು ಹಿಂಗಾಗಿದೆ ಅಂತ ಹೇಳಿ. ಸರ್ ಪಕ್ಕದಲ್ಲಿ ನಮ್ಮ ಜಮೀನು ಅವನ ಜಮೀನು ಅಕ್ಕಪಕ್ಕ ಜಮೀನು. ನಾವು ಚೆನ್ನಾಗಿ ತೋಟ ಮಾಡಿದ್ದೆ ಸರ್. ಸಾಧಾರಣ ಮಟ್ಟಿಗೆ 4-6 ಜನ ಬಂದು ನೋಡೋ ಸ್ಥಿತಿಲಿ ತೋಟ ಮಾಡಿದ್ದೆ, ಚೆನ್ನಾಗಿ ಮಾಡಿದ್ದೆ ನಾನು. ಅವರು ಇದ್ದಿದ್ದ ಸ್ವಲ್ಪ ಜಮೀನನ್ನು ಹಾಳು ಬಿಟ್ಕೊಂಡಿದ್ರು. ಅದನ್ನು ಅವನಿಗೆ ಸಹಿಸೋಕ್ಕಾಗ್ದಲೇ ನಮ್ಮ ಗಿಡ ಕೇಳೋದು, ಗಿಡದ ಕುಡಿ ಮುರಿಯೋದು, ಗಿಡಕ್ಕೆ ಆ ಕಡೆ ಈ ಕಡೆ ಕಚ್ಚು ಹೊಡೆಯೋದು ಸರ್. ಸುಮ್ಮನೆ ಮಲಗಿಸಿ ನಾವು ವಿಪರೀತ ಕಷ್ಟಪಟ್ಟು ತೋಟ ಮಾಡಿ ಸರ್. ನಮ್ಮ ತಂದೆ ತೋಟ ಮಾಡಿದ್ದೇನೆ ಇರಲಿಲ್ಲ ನನಗೆ. ನಾನು ಸುಮಾರು 13ನೇ ವಯಸ್ಸಿಂದಲೂ ತೋಟ ಮಾಡ್ತಾ ಬಂದವನು ಸರ್. ಇಂತಹ ಸಣ್ಣ ಸಮಸ್ಯೆ ಕುಳಿತು ಮಾತಾಡಿದಿದ್ರೆ ಬಗೆಹರಿಯುತ್ತಿದ್ದೇನೋ, ರಕ್ತ ಹರಿಸೋ ಅವಶ್ಯಕತೆ ಇರ್ತಿರಲಿಲ್ಲ. ಆದ್ರೇನ್ ಮಾಡೋದು, ಶನಿ ಮೋಹನನ ಹೆಗಲೇರಿ ಕುಳಿತು ಬಿಟ್ಟಿದ್ದ. ಕಾಲು ಕೆರೆದು ಜಗಳ ತೆಗೆದವನ ಮನೆಯಲ್ಲಿ ಕಟ್ಟಿಗೆ ಹೊಗೆಯಾಡ್ತಿದ್ರೆ ಮೋಹನನ ಮನೆಯಲ್ಲಿ ಆವರಿಸಿದ್ದು ಮಾತ್ರ ಸೂತಕದ ಛಾಯೆ. ಹೌದು ಸರ್, ತಂದೆನೂ ಜೊತೆಲಿದ್ದರು ಸರ್. ಅವರಿಗೂ ಆರಾಮ್ಸ್ ಆಕ್ಟ್ ಅಂತೆಲ್ಲ ಹಾಕಿದ್ರು. ಅವರು ಒಂದು 84 ದಿವಸ ಜೈಲಲ್ಲಿದ್ದರು. ಮತ್ತು ಕೇಸಲ್ಲಿ ಅಷ್ಟಕ್ಕೆ ಸೆಟಪ್ ಮಾಡಿ ಅವ್ರಿಗೆ ಬಿಟ್ಟರು. ಅವರು ಹೊರಗಡೆ ಒಂದು 6-7 ವರ್ಷ ಬದುಕಿದ್ರು. 82 ವರ್ಷಕ್ಕೆ ತೀರ್ಕೊಂಡ್ರು ಸರ್. ಈಗ ವಯಸ್ಸಾದ ತಾಯಿ ಇದ್ದಾರೆ ಸರ್. ಅವರಿಗೂ ಶುಗರ್ ಇದೆ, BP, ಕೈ ಕಾಲೆಲ್ಲ ಊದ್ತಾ ಇರ್ತವೆ. ಪೇಷೆಂಟ್ ಇದ್ದಾರೆ. ಅವರಿಗೆ ಮೂಲ ದುಡ್ಡಿಲ್ಲ ಹಾಸ್ಪಿಟಲಿಗೆ. ಟೋಟಲಿ ಕಷ್ಟದಲ್ಲಿದ್ದೀವಿ. ಹೌದು ಸರ್, ತುಂಬ ಚೆನ್ನಾಗಿ ನೋಡ್ಕೊಂಡು 4 ವರ್ಷ ಅಷ್ಟೇ ನಾವು ಸಂಸಾರ ಮಾಡಿದ್ದು. 10 ವರ್ಷ ಜೈಲಲ್ಲೇ ಕಳೆದ್ಬಿಟ್ಟು ಮದುವೆಯಾಗಿ 4 ವರ್ಷ 4 ವರ್ಷ ಇದ್ದರು. ತುಂಬ ಚೆನ್ನಾಗೇ ಇದ್ದು ನಾವು. ಅಪ್ಪ ಅಮ್ಮ ಅಕ್ಕ ತಂಗಿಯರು ಅಂದ್ರೆ ತುಂಬಾ ಪ್ರೀತಿ. ಇನ್ನಾರು ನನ್ನ ಮಗನ ಬಿಡುಗಡೆ ಮಾಡಬೇಕು. ಅವನು ಇನ್ನೂ ಬರಲಿಲ್ಲ ಅಂತಂದ್ರೆ ನಾನು ಇರೋಕ್ಕಿಲ್ಲ ಸರ್. ನಾನು ಸದ್ಯ ಸಾಯ್ತೀನಿ. ನನ್ನ ಬಾಯಿಗೆ ಇರ್ಬಿಡೋಕ್ಕಿಲ್ಲ. ನಾನು 9 ತಿಂಗಳು ಎತ್ತು ನನ್ನ ಮಗನ ಸಾಕಿದ್ದು ಏನು ಸುಖ ಸರ್. ಒಂದು ಸಾವಿಗೆ ಜೀವಾವಧಿ ಅನುಭವಿಸುತ್ತಿರುವ ಮಗ ಇನ್ನು ತಾಯಿಯ ಸಾವು ಹೇಗೆ ಸಹಿಸಿತು ಅಲ್ವೇ? ತಪ್ಪು ಮಾಡಿ ಜೈಲು ಸೇರಿದವನ್ನ ಈ ಸಮಾಜ ಅನಿಷ್ಟದಂತೆ ನೋಡುತ್ತೆ.
ಸಾವು ಆತನಿಂದ ದೂರ ಆದರೂ ಸೂತಕ ಆತನನ್ನು ವರ್ಷಾನುಗಟ್ಟಲೆ ಬೆಂಬಿಡತೆ ಕಾಡುತ್ತೆ. ಆದರೆ ನೆರಳಾಗಿ ಬರೋದು ಒಂದೇ, ಅದು ರಕ್ತ ಸಂಬಂಧ. ತುಂಬಾ ಹುಷಾರಿಲ್ಲ ಸರ್. BP ಇದೆ, ಗ್ಯಾಸ್ಟ್ರಿಕ್ಕು, ಶುಗರ್ ಐತಂತೆ, ಮೂಳೆ ನೋವು, ಹಿಂಗೆ ಕೂರೋಕ್ಕಾಗಲ್ಲ, ಮಲ್ಗೋಕ್ಕೂ ಆಗಲ್ಲ. ಡಾಕ್ಟ್ರು ಎಲ್ಲ ಬರ್ಕೊಟ್ಟಿದ್ದಾರೆ. ಮೂಳೆ ಡಾಕ್ಟ್ರಿಗೆ ಹೋಗಿ ಸರ್ ತೋರಿಸಿ, ಸ್ಕ್ಯಾನಿಂಗ್ ಮಾಡಿಸಿ, ಎಕ್ಸ್ರೇ ಮಾಡಿಸಿ ಅಂತ. ನನ್ನ ಯಾರು ಕರ್ಕೊಂಡು ಹೋಗೋರು ಸರ್? ನನ್ನ ಮಗ ಇದ್ದು ನನ್ನ ಕರ್ಕೊಂಡೋಗಿ ತಂದು ಕೊಡ್ತಾರೆ. ಮುಂದಿನ ಕೂರೋಕ್ಕಾಗಲ್ಲ, ಮಲ್ಗೋಕ್ಕಾಗಲ್ಲ, ಭಾರಿ ಕಷ್ಟದಲ್ಲಿದ್ದೀನಿ ಸರ್. ನಾನು ನನ್ನ ಮಗನ ನನ್ನ ಚಿತ್ತಾಸಕ್ತಾಗಿ ತನ್ನ ಕೊನೆ ದಿನಗಳನ್ನು ತನ್ನ ಮಗ ಸೊಸೆ ಜೊತೆ ಸುಖವಾಗಿ ಇರುವ ಕನಸು ಕಂಡಿದ್ದ ಆ ತಂದೆಗೆ ಆ ಭಾಗ್ಯ ಸಿಗಲೇ ಇಲ್ಲ. ಉಳಿದಿರುವುದು ಈ ತಾಯಿ ಮಾತ್ರ. ಸಾವು ಎದುರಾಗೋ ಮುಂಚೆ ಈ ತಾಯಿಗಾದ್ರೂ ಆ ಭಾಗ್ಯ ಸಿಗುವುದೋ ಗೊತ್ತಿಲ್ಲ. ಪಾಪಿ ಜನ್ಮದ ಪ್ರಾಯಶ್ಚಿತ್ತಕ್ಕೆ ಆತನ ತಂದೆಯ ಆತ್ಮ ಇನ್ನೂ ಪರಿತಪಿಸುತ್ತಿದೆಯೇನೋ. ನಮ್ಮ ಮಾವ ಅವ್ರದ್ದೇ ಚಿಂತೆಯಲ್ಲಿ ಹಾಸಿಗೆ ಹಿಡಿದ್ಬಿಟ್ಟು ಸರ್. ನಾನು ತಾಯಿ ಮನೆಗೆ ಅದು 6 ದಿವಸ ತಾಯಿ ಮನೆ ಒಂಥರ ಚಿಕ್ಕ ಮಕ್ಕಳು ತುಂಬ ಗ್ರಾಮ ಹೇಳಬೇಕು ಅಂತಂದರೆ ವೆಹಿಕಲ್ ಏನು ಓಡಾಡಲ್ಲ. ವಯಸ್ಸಾಗಿತ್ತು, ಆವಾಗ ಒಂದು 70-75 ವರ್ಷ ಆಗಿತ್ತು. ಅತ್ತೆ ಅವರು ಪೇಷಂಟು, ತುಂಬ ಕಷ್ಟಪಟ್ಟಿದ್ದಾರೆ ಅವಾಗ ಆ ಊರಲ್ಲಿ. ಇದು ದೊಡ್ಡವರ ಕಥೆಯಾದರೆ ತಂದೆಯ ಪ್ರೀತಿ ಸರಿಯಾಗಿ ಸಿಗದ ಆ ಮಕ್ಕಳ ಸ್ಥಿತಿ ಬೇರೆ. ತಂದೆ ಮಾಡಿದ ತಪ್ಪಿಗೆ ಸಮಾಜದಲ್ಲಿ ತಲೆ ತಗ್ಗಿಸಿ ಬದುಕಬೇಕಾಗಿದೆ. ಆ ಪುಟ್ಟ ಮನಸ್ಸಿನ ಮೂಕ ಆಕ್ರಂದನ ಯಾರೂ ಕೇಳದೆ ಹೋದದ್ದು ದುರದೃಷ್ಟನೇ ಸರಿ. ಅಪ್ಪ ಮಕ್ಕಳ ಬಾಂಧವ್ಯಕ್ಕೆ ಒಂದು ಗೋಡೆ ಅಡ್ಡ ಇದೆ, ಅದು ಜೈಲು. ಅವರ ಬಗ್ಗೆ ಮುಂದೆ ಹೇಳ್ತೀವಿ.